ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಜಯವಾಗಲಿ. ಮಾನವ ಅಂಬೇಡ್ಕರ್ ಭಾರತ ರತ್ನ ಅಂಬೇಡ್ಕರ್ ವಿಶ್ವ ಮಾನವ ಅಂಬೇಡ್ಕರ್ ಭಾರತ ರತ್ನ ಜನನಾಯಕ ನಮ್ಮ ಊರಿಗೆ, ಜನನಾಯಕ ನಮ್ಮ ನಾಡಿಗೆ, ಎಲ್ಲರೂ ಮೆಚ್ಚು ನಾಯಕ, ನಮ್ಮೆಲ್ಲರ ಪ್ರೀತಿ ನಾಯಕ. ಈ ಮಹಾದಿನ, ಈ ಮಹಾಜನ ಬದುಕಿನಲ್ಲಿ ಬೆಳಕು ಕಂಡಿದೆ, ದಲಿತ ಜನರ ಭಾವನೆ ಕಳೆವ ಜನನಾಯಕ ನಿಮ್ಮ ಸೇವಕ, ಜನಸೇವೆಯ ಜನ್ಮ ಸಾರ್ಥಕ, ವಂದಿಸುವ ಹೃದಯ ಪೂರ್ವಕ. ಈ ವಿಜಯ ಹರುಷದಾಯಕ, ಈ ಮಹಾದಿನ, ಈ ಮಹಾಜನ ಮರೆಯದಂಥ ಭಾಗ್ಯ ನೀಡಿದೆ. ಜನರ ಹಿತದ ಪಣವ ತೊಡುವ ಜನನಾಯಕ ನಮ್ಮ ಊರಿಗೆ, ಜನನಾಯಕ ನಮ್ಮ ನಾಡಿಗೆ, ಎಲ್ಲರೂ ಮೆಚ್ಚು ನಾಯಕ, ನಮ್ಮೆಲ್ಲರ ಪ್ರೀತಿ ನಾಯಕ. ನಮ್ಮ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ಆದಂಥ ಸನ್ಮಾನ್ಯ ಶ್ರೀಮತಿ ನಾಗರತ್ನ ಮೇಡಮ್ ಅವರಿಗೆ ಹುಟ್ಟುಹಬ್ಬ. ಅವರು ಭಾಳ ವರ್ಷಗಳಿಂದ ಚಳುವಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಇತಿಹಾಸ ದಾರ್ಶನಿಕರ ಆದರ್ಶಗಳನ್ನ ಇಟ್ಕೊಂಡು ಚಳುವಳಿಯಲ್ಲಿ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಇರತಕ್ಕಂಥದ್ದು ನಮಗೆ ನಮ್ಮ ಚಳುವಳಿಗೆ ಒಂದು ಚೈತನ್ಯ, ಸ್ಫೂರ್ತಿ. ಯಾಕಂದರೆ ಬಡವರ ಬಗ್ಗೆ ಕಾಳಜಿ ಇದೆ, ರೈತರು, ಬಡವರು, ಕಾರ್ಮಿಕರ ಬಗ್ಗೆ ನಿರಂತರವಾಗಿ ಅವರು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸುಮಾರು 20-25 ವರ್ಷಗಳಿಂದ ಆ ಚಳುವಳಿಯಲ್ಲಿದ್ದಾರೆ. ಅವರು ಇತ್ತೀಚೆಗೆ ನಮ್ಮ ಚಳುವಳಿಯಲ್ಲಿ ಬಂದು ನಮ್ಮ ಜೊತೆ ಬಂದಿರೋದ್ರಿಂದ ನಮಗೆ ಒಂದು ಚೈತನ್ಯ ಬಂದಿದೆ, ಶಕ್ತಿ ಬಂದಿದೆ, ಒಂದು ಸ್ಫೂರ್ತಿ ಬಂದಿದೆ. ಜೊತೆಗೆ ಅವ್ರ ಜೊತೆ ಅನೇಕ ಕಾರ್ಯಕರ್ತರು ಚಳುವಳಿಗೆ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಇವತ್ತು ಅವರು ಹುಟ್ಟುಹಬ್ಬ ಇರೋದ್ರಿಂದ ಅವರಿಗೆ ಭಗವಾನ್ ಬುದ್ಧರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವ್ರಿಗಿರಲಿ, ಮತ್ತು ಅವರ ಆಶೀರ್ವಾದ ಅವ್ರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಮಹಿಳಾ ಕಾರ್ಯಕರ್ತರು, ಅವರ ಕಿರಿಯರಿಗೆ ಅವರ ಆಶೀರ್ವಾದನೂ ಕೂಡ ಇರಲಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಭಗವಾನ್ ಬುದ್ಧರು ಮತ್ತೊಮ್ಮೆ ಅವರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಚಳುವಳಿಯಿಂದ ಅವರಿಗೆ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ನಮ್ಮ ನಾಗರತ್ನಮ್ಮನವರು ರಾಜ್ಯ ಮಹಿಳಾ ಘಟಕದಿಂದ ಕೆಲಸ ಮಾಡ್ತಾಯಿದ್ದಾರೆ. ಅವರು ಬೇರೆ ಸಂಘಗಳಿಂದ ಬಂದಿದ್ದರೂ ಕೂಡ ಸುಮಾರು 25 ವರ್ಷಗಳ ಕಾಲ ಅವರ ಸಂಘಗಳಲ್ಲಿ ಇದ್ದು ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ಒಬ್ಬ ಲೇಡಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಏನು ಈ ದಿವಸ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿನ್ನು ಮುಂದೆ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಾಮಾಜಿಕ ಕಳಕಳಿಯಿಂದ ಒಂದು ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸಿ ಇನ್ನು ಮುಂದೆ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗಲಿ ಅಂಥೇಳಿ ನಾನು ಎರಡು ಮಾತನ್ನು. ಇವತ್ತು ಏನು ಒಂದು PVC ಒಂದು ಸಂಘಟನೆಯಲ್ಲಿ ಮಹಿಳಾ ರಾಜ್ಯಾಧ್ಯಕ್ಷರಾಗಿರುವಂತಹ ನಮ್ಮ ಸಹೋದರಿ ನಾಗರತ್ನ ಮೇಡಮ್ ಹುಟ್ಟುಹಬ್ಬ ಇದೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತು ನಮ್ಮ ಆನೇಕಲ್ ತಾಲೂಕಿನ ಪಂಚಾಯಿತಿ ಮುಂಭಾಗ ಅಂಬೇಡ್ಕರ್ ಒಂದು ಪ್ರತಿಮೆ ಇದೆ. ಆ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರ ಹುಟ್ಟುಹಬ್ಬವನ್ನು ಅವರ ಒಂದು ಸನ್ನಿಧಾನದಲ್ಲಿ, ಅವರ ಒಂದು ಸ್ಥಳದಲ್ಲಿ ಅವರು ಮಾಡ್ಕೊಳ್ತಾ ಇರೋದಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಇವತ್ತು ಪ್ರತಿಯೊಬ್ಬರು ಅಷ್ಟೇ ತಮ್ಮ ಹುಟ್ಟುಹಬ್ಬಗಳನ್ನು ಒಂದು ಪಬ್ಬು, ಬಾರು ಅಲ್ಲಿ ಇಲ್ಲಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸನ್ನಿಧಾನದಲ್ಲಿ ಅವರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಈ ಸಂದರ್ಭದಲ್ಲಿ ಇಲ್ಲಿ ಬಂದಿರೋಂಥ ಎಲ್ಲರಿಗೂ ನಾನು ನನ್ನ
ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕವಾದ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ. ನನ್ನ ಒಂದು ಸಹೋದರ ಸಹೋದರಿಗಳಿಗೂ ಕೂಡ ನಾನು ನನ್ನ ಹುಟ್ಟುಹಬ್ಬ ದಿನದಲ್ಲಿ ನಾನು ಅವ್ರಿಗೆ ಕೂಡ ಜೈಲು ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗಾಗಿ ಇವತ್ತಿನ ದಿನ ನಾನು ಇದುವರೆಗೂ ಇಲ್ಲಿ ತನಕ ನಾನು ಬಟ್ಟೆ ಆಗಿರ್ಬೋದು ಮತ್ತು ಎಲ್ಲ ಒಂದು ರೀತಿಯಲ್ಲೂ ನಾನು ಬಾಬಾ ಸಾಹೇಬರ ಅವರ ಮಾರ್ಗದರ್ಶನದಲ್ಲಿ ಬಾಬಾ ಸಾಹೇಬರ ಒಂದು ಭಿಕ್ಷದಲ್ಲಿ ನಾವು ಬದುಕೊಂಡು ಅನ್ನ ತಿನ್ಕೊಂಡು ಬಂದಿದ್ದೀವಿ. ಇವತ್ತು ಇಷ್ಟು ನೀಟಾಗಿ ನನ್ನ ಹುಟ್ಟುಹಬ್ಬ ದಿನ ನಾನು ಬಟ್ಟೆ ಹಾಕಿದ್ದೀನಿ ಅಂದರೆ ಅವ್ರು ಕೊಟ್ಟಂಥ ನಮಗೆ ಭಿಕ್ಷೆ. ಹಾಗಾಗಿ ಬಾಬಾ ಸಾಹೇಬರ ಅವರ ಪಾದದಲ್ಲಿ ಬಂದು ನಾನು ಇವತ್ತು ನಿಂತಿದ್ದೇನೆ. ಮತ್ತು ನನ್ನ ಒಂದು PUC ಪ್ರಜಾ ವಿಮೋಚನಾ ಸಮತದಲ್ಲಿ ಮತ್ತು ನನ್ನ ಒಂದು ಒಡ ಹುಟ್ಟಿದ ಸಹೋದರಗಳಾಗಿರ್ಬೋದು ಮತ್ತು ನಾನು ಒಡ ಹುಟ್ಟಿದ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ಎಲ್ಲ ನನ್ನ ಸಹೋದರ ಸಹೋದರಿಗೂ ಕೂಡ ನಾನು ಮನಪೂರ್ವಕ ಭೀಮಾ ವಂದನೆಗಳನ್ನ ಅವರಿಗೆ ನಾನು ಅರ್ಪಿಸ್ತಾ ಇದ್ದೇನೆ. ಹಾಗಾಗಿ ನಾನು ಅಂಬೇಡ್ಕರ್ ಸಾಹೇಬರ ಒಂದು ಪಾದದಲ್ಲಿ ಇವತ್ತು ನಾನು ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದೀನಿ ಅಂದರೆ ಅದು ತುಂಬ ಒಂದು ಹೆಮ್ಮೆಯಾದಂಥ ವಿಷಯ. ಇವತ್ತಿನ ದಿನ ಜನಗಳು ಹುಟ್ಟುಹಬ್ಬದ ದಿನ ಆ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಹೋಗ್ತಾರೆ. ಯಾಕೆ ಅಂದರೆ ಈ ದೇಶದಲ್ಲಿ ನಮಗೆ ದೇವರು ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ತಪ್ಪಾಗೋಕ್ಕಿಲ್ಲ. ಹಾಗಾಗಿ ನಾನು ಅವ್ರ ಪಾದದಲ್ಲಿ ಬಂದು ಇವತ್ತು ನಿಂತ್ಕೊಂಡು ನನ್ನ ಒಂದು ಕುಟುಂಬ ಅಂತ ಹೇಳ್ಬೋದು. ಹಾಗಾಗಿ ನನಗೆ ಇಲ್ಲಿ ಅವ್ರ ಪಾದದಲ್ಲಿ ನಾವು ಅವರು ಒಂದು ಹುಟ್ಟುಹಬ್ಬವನ್ನು ಆಚರಿಸಿದ್ದಕ್ಕೆ ಅವ್ರಿಗೆ ಕೂಡ ನಾನು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಆಗ ಹೆಚ್ಚಿನ ರೀತಿಯಲ್ಲಿ PUC ಇವರು ಯಡೂನಳ್ಳಿ ಕೃಷ್ಣಪ್ಪ ರಾಜ್ಯಾಧ್ಯಕ್ಷರಾದಂಥ ಮತ್ತು ಎಲ್ಲ ಅವರು ಕೂಡ ಚಿನ್ನಪ್ಪಣ್ಣವರು, ಶ್ರೀನಿವಾಸಣ್ಣವರು ಇರ್ಬೋದು, ಮತ್ತು ನಾರಾಯಣ್ ಕುಮಾರ್ ಸಾರು, ಮಧುರಪ್ಪ ಸರ್ ಆಗಿರ್ಬೋದು, ಮತ್ತು ವೆಂಕಟರಮಣ್ಣವರು ಯಡೂನಳ್ಳಿ ಅವರೆಲ್ಲರೂ ಕೂಡ ನನ್ನ ಸಹೋದರಿಗಳಾಗಿರ್ಬೋದು ಎಲ್ಲರೂ ಕೂಡ ಇವತ್ತು ನಮ್ಮ ಕರ್ಕೊಂಡ್ಬಂದು ಇಲ್ಲಿ ಪಾದದಲ್ಲಿ ಬಿಟ್ಟಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ವಂದನೆಯನ್ನು ಹೇಳ್ತಾ ಜೈ ಭೀಮ್.